ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ನೋಟ್ ಮೇಕಿಂಗ್ ಏನಿದೆ ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಇಂಗ್ಲೀಷಲ್ಲಿ ನಿಮಗೆ ಈಸಿಯಾಗಿ ಫ್ರೀ ಮಾರ್ಕ್ಸ್ ಅಂತ ಹೇಳಿದ್ರೆ ಒಂದು ಪ್ಯಾಸೇಜು, ಇನ್ನೊಂದು ನೋಟ್ ಮೇಕಿಂಗು. ಇದು ನಿಜವಾಗ್ಲೂ ಫ್ರೀ ಮಾರ್ಕ್ಸೇ, ಬಟ್ ನೀವು ಕಾನ್ಸಂಟ್ರೇಟ್ ಮಾಡಿ ಕರೆಕ್ಟಾಗಿ ಯಾವ ರೀತಿಯಾಗಿ ನೋಡಿಕೊಂಡು ಅದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಆನ್ಸರ್ನ ಬರಿಬೇಕು ಅನ್ನೋದು ಅದು ನಿಮಗೆ ಬಿಟ್ಟಿದ್ದು. ಪ್ಯಾಸೇಜ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಈಸಿಯಾಗಿ ಟ್ರಿಕ್ನ ಹೇಳಿದ್ದೀನಿ ನಾನು. ಫಸ್ಟ್ ಏನು ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ಅನ್ನೋದು. ಸೊ ಆ ಒಂದು ವೀಡಿಯೋನ ವಾಚ್ ಮಾಡಿ. 9 ಮಾರ್ಕ್ಸ್ ನಿಮಗೆ ಬರಲೇಬೇಕು, ಅಲ್ಲೆಲ್ಲೂ ಕೂಡ ಮಿಸ್ ಆಗಬಾರ್ದು 9 ಮಾರ್ಕ್ಸ್ ಅನ್ನೋ ಕಾರಣಕ್ಕೆ. ಇನ್ನೊಂದು ನಿಮ್ಮ ಇಂಗ್ಲೀಷಲ್ಲಿ ಫ್ರೀ ಮಾರ್ಕ್ಸ್ ಅಂತ ಹೇಳಿದ್ರೆ ಅದು ನೋಟ್ ಮೇಕಿಂಗು. ಯಾಕಂದರೆ ಕ್ವಶನು ಅಲ್ಲೇ ಇದೆ, ಆನ್ಸರು ಅಲ್ಲೇ ಇದೆ. ಸೊ ಸ್ವಲ್ಪ ತಲೆ ಖರ್ಚು ಮಾಡಿದರೆ ಸಾಕು, ಆನ್ಸರ್ ಸಿಕ್ಕಿಬಿಡುತ್ತೆ ನಿಮಗೆ. ಹಾಗಾದರೆ ಇಲ್ಲಿವರೆಗೆ ನೋಟ್ ಮೇಕಿಂಗ್ 4 ಮಾರ್ಕ್ಸಿಗೆ ಇರ್ತಾ ಇತ್ತು. 8 ಬಾಕ್ಸ್ ಕೊಡ್ತಾಯಿದ್ರು. ಸೊ 8 ಬಾಕ್ಸ್ನ ಫಿಲಪ್ ಮಾಡಬೇಕಿತ್ತು ನೀವು. ಇವಾಗ ಈ ವರ್ಷದಿಂದ ಸ್ವಲ್ಪ ಮಾಡೆಲೆಲ್ಲ ಚೇಂಜ್ ಮಾಡಿದ್ದಾರೆ, ಅದನ್ನು 2 ಮಾರ್ಕ್ಸಿಗೆ ರೆಡ್ಯೂಸ್ ಮಾಡಿದ್ದಾರೆ. ಜಸ್ಟ್ ನಿಮಗೆ ನೋಟ್ ಮೇಕಿಂಗಿಗೆ ಸಿಗೋದು 2 ಮಾರ್ಕ್ಸ್ ಆದರೂ ಕೂಡ ಆ 2 ಮಾರ್ಕ್ಸು ತುಂಬಾ ಇಂಪಾರ್ಟೆಂಟು. ಇಂಗ್ಲೀಷ್ ಆಗಿರೋದಕ್ಕಾಗಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ನೋಟ್ ಮೇಕಿಂಗಿಗೆ ನಿಮಗೆ ಪ್ರಿಪ್ರೇಷನ್ಸ್ ಬೇಡ, ಬಟ್ ಒಂದು ಸ್ಟಡಿ ಬೇಕು. ಅಂದರೆ ಜಾಸ್ತಿ ಪ್ರಿಪ್ರೇಷನ್ಸ್ ಬೇಡ, ಒಂದು ಕಂಪ್ಯಾರಿಸನ್ ಮಾಡ್ಕೊಳ್ಳೋದಕ್ಕೆ ಒಂದು 3-4 ಪೇಪರ್ ನೀವು ನೋಡ್ಕೊಳ್ಬೇಕು, ಯಾವ ರೀತಿ ಬರುತ್ತೆ ನೋಟ್ ಮೇಕಿಂಗ್ ಹೇಗೆ ಅಂತ ಒಂದು ಸಾಲ್ವ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಾಗಾದರೆ ನಿಮ್ಮ ಮಾಡೆಲ್ ಪೇಪರಲ್ಲೇ 3 ನೋಟ್ ಮೇಕಿಂಗ್ ನಿಮಗೆ ಸಿಕ್ಕೋಗ್ಬಿಡುತ್ತೆ. ಸೊ ಮಾಡೆಲ್ ಪೇಪರಿಗೆ ಆನ್ಸರ್ ಹೇಳುವಾಗ ನೋಟ್ ಮೇಕಿಂಗ್ ಆನ್ಸರ್ ಕೊಟ್ಟಿದ್ದೀನಿ ನಾನು. ಬಟ್ ಒಂದು ಸಲ ಇಲ್ಲೇನಾದರೂ ಎಕ್ಸ್ಟ್ರಾ ಒಂದು ಮಾತು ನಿಮಗೆ ಸ್ವಲ್ಪ ತಲೆಗೆ ಹೋಗಿ, ಓ ಹೌದಲ್ಲ ಹೀಗೆ ಮಾಡ್ಬೋದಲ್ಲ, ನೋಟ್ ಮೇಕಿಂಗಲ್ಲಿ ಮಾರ್ಕ್ಸ್ ತೆಗಿಬೋದಲ್ಲ ಅನ್ನುವಂಥ ಒಂದು ಫೀಲಿಂಗ್ ಬರುತ್ತೇನೋ ಅನ್ನೋ ಕಾರಣಕ್ಕೆ ಎಕ್ಸ್ಟ್ರಾ ಒಂದು ಸಪ್ರೇಟ್ ವಿಡಿಯೋ ಅಷ್ಟೇ. ಡಯಾಬಿಟೀಸ್. ಸೊ ನೀವು ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ನೋಟ್ ಮೇಕಿಂಗ್ ಸ್ಟಡಿ ಮಾಡುವಾಗ ಸೊ ಕರೆಕ್ಟಾಗಿ ಗಮನ ಇಟ್ಟು ನೋಡಬೇಕು. ಡಯಾಬಿಟೀಸ್ ಈಸ್ ಎ ಕ್ರೋನಿಕ್ ಡಿಸೀಸ್. ಡಯಾಬಿಟೀಸ್ ಈಸ್ ಎ ಕ್ರೋನಿಕ್ ಡಿಸೀಸ್. ಇಲ್ಲಿದೆ ನೋಡಿ, ಡಯಾಬಿಟೀಸ್ ಅಂತ ಇಲ್ಲಿದೆ, ಹೌದಾ? ಇಲ್ಲಿಂದ ಆ್ಯರೋ ಮಾರ್ಕ್ ಹೋಗಿದೆ. ಡಯಾಬಿಟೀಸ್ ಈಸ್ ಎ ಅವರೇ ಕೊಟ್ಬಿಟ್ಟಿದ್ದಾರೆ. ಡಯಾಬಿಟೀಸು ಇಲ್ಲೇ ಇದೆ, ಈಸ್ ಎ ಇಲ್ಲೇ ಇದೆ. ಸೊ ಆನ್ಸರು ಕ್ರೋನಿಕ್ ಡಿಸೀಸು ಫಸ್ಟ್ ಇದಕ್ಕೆ, ಹೌದಾ? ನೆಕ್ಸ್ಟು ಕ್ರೋನಿಕ್ ಡಿಸೀಸ್ ಇಲ್ಲಿವರೆಗೆ ಆಯಿತು. ನೆಕ್ಸ್ಟು ಡಯಾಬಿಟೀಸಿಗೆ ಬನ್ನಿ. ಡಯಾಬಿಟೀಸಲ್ಲಿ ಟೈಪ್ಸ್ ಕೇಳಿದ್ದಾರೆ. ಟೈಪ್ಸಿಗೆ ಮುಂದೆ ಓದ್ಕೊಂಡು ಹೋಗೋಣ. That affects how our body turns food into energy. There are 3 main types. ಓಕೆ, ನಮಗಿಲ್ಲಿ ಟೈಪ್ಸ್ ಅಂತಲೇ ಕೇಳಿದ್ದಾರೆ. ಇಲ್ಲೂ 3 ಮೇನ್ ಟೈಪ್ಸ್ ಅಂತಲೇ ಇದೆ. 3 ಮೇನ್ ಟೈಪ್ಸ್ ಆಫ್ ಡಯಾಬಿಟೀಸ್ ಅಂತ ಇದೆ. 3 ಮೇನ್ ಟೈಪ್ಸ್ ಅಂದರೆ ಯಾವ್ದ್ಯಾವುದು? ಇಲ್ಲಿ ಇದಲ್ಲ, ಮತ್ತೆ 1 2 3 ನೀವು ಅದೇ ಕನ್ಫ್ಯೂಸ್ ಮಾಡ್ಕೋಬಾರ್ದು. 3 ಮೇನ್ ಟೈಪ್ಸ್ ಇದೆ. ಅಲ್ಲಿಗೆ ದೇ ಆರ್ ಟೈಪ್ 1, ಅಲ್ಲಿಗೆ ಇದು ಟೈಪ್ 1. ಟೈಪ್ 2 ಇಲ್ಲಿ 3 ಬಾಕ್ಸಲ್ಲಿ 3rd ಕಾಲಮಲ್ಲಿ ಟೈಪ್ 2. ಹಾಗಾದರೂ 3 ಇದೆ ಅಂತ ಹೇಳಿದಾರಲ್ಲ, ಇನ್ನೊಂದು ಯಾವುದು? ಟೈಪ್ 1 ಆಯಿತು, ಟೈಪ್ 2 ಆಯಿತು. ಗೆಸ್ಟೇಷನಲ್ ಡಯಾಬಿಟೀಸ್. ಗೆಸ್ಟೇಷನಲ್ ಡಯಾಬಿಟೀಸ್ ಅಂತ ಹೇಳಿದ್ರೆ ಅದನ್ನು ಅವ್ರು ಇಲ್ಲೇ ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ. 3ನೇ ಮೆಥಡ್ ಅವರೇ ಕೊಟ್ಬಿಟ್ಟಿದ್ದಾರೆ. 3ನೇ ಟೈಪು, ಫಸ್ಟ್ ಟೈಪು ಸೆಕೆಂಡ್ ಟೈಪು ನಾವಿಲ್ಲಿ ಬರೆದ್ವಿ. 3rd ಟೈಪ್ ಏನಿದೆ ಅದನ್ನು ಅವ್ರು ಇಲ್ಲೇ ಕೊಟ್ಟಿದ್ದಾರೆ. ಹಾಗಾದರೆ ಮೀನ್ಸ್ ಗೆಸ್ಟೇಷನಲ್ ಡಯಾಬಿಟೀಸ್ ಮೀನ್ಸ್ ಡಯಾಬಿಟೀಸ್ ವೈಲ್ ಪ್ರೆಗ್ನೆಂಟ್. ಹಾಗಂತ ಹೇಳಿದ್ರೆ ಇಲ್ಲಿ ಹೇಗಿದ್ರು ಯಾರೋ ಮಾರ್ಕ್ ತೊಗೊಬಂದಿದ್ದಾರೆ. ಹಾಗಂದ್ರೆ ಏನು ಅಂತ ನೀವು ಬರೀಲೇಬೇಕು. ಹಾಗಾದರೆ ಏನದು? ಡಯಾಬಿಟೀಸ್ ವೈಲ್ ಪ್ರೆಗ್ನೆಂಟ್ ಇರುವಾಗ ಏನಾದರೂ ಡಯಾಬಿಟೀಸ್ ಬಂದರೆ ಅದಕ್ಕೆ ನಾವೇನಂತ ಕರಿತೀವಿ? ಗೆಸ್ಟೇಷನಲ್ ಡಯಾಬಿಟೀಸ್ ಅಂತ ಕರಿತೀವಿ. ಸೊ ಮುಗೀತು, 2 ಮಾರ್ಕ್ಸ್ ಬಂತು. ಅಂದರೆ ನೀವು ಓದುವಾಗ ಸೊ ನಿಮ್ಮ ಗಮನ ಅದು ಕಾನ್ಸಂಟ್ರೇಟ್ ಕರೆಕ್ಟಾಗಿ ಅಲ್ಲೇ ಇರಬೇಕು. ಕಾನ್ಸಂಟ್ರೇಷನು ಎಲ್ಲೂ ಕೂಡ ಡೈವರ್ಟ್ ಆಗಬಾರ್ದು. ಈಸಿಯಾಗಿ 2 ಮಾರ್ಕ್ಸ್ ಸಿಗುತ್ತೆ. ಸೊ ನೆಕ್ಸ್ಟ್ ಬೇರೆ ಬೇರೆ ಪೇಪರ್ ಏನು ಕೇಳಿದ್ದಾರೆ ಅಂತ ಒಂದು ಸಲ ನೋಡೋಣ ಅಲ್ವಾ? ಹಿಯರ್ ಇಲ್ಲಿ ಕಾನ್ವೆಕ್ಸ್ ಲೆನ್ಸಸ್ ಆರ್ ಥಿಕ್ ಇನ್ ದ ಮಿಡಲ್ ಆ್ಯಂಡ್ ಥಿನ್ನರ್ ಎಟ್ ದ ಎಡ್ಜ್. ಕಾನ್ವೆಕ್ಸ್ ಲೆನ್ಸಸ್ ಆರ್ ಥಿಕ್ ಇನ್ ದ ಮಿಡಲ್ ಆ್ಯಂಡ್ ಥಿನ್ನರ್ ಎಟ್ ದ ಎಡ್ಜ್ ಅಂತ ಕೊಟ್ಟಿದ್ದಾರೆ. ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡ್ಕೊಳ್ಳೋಣ. ಫಸ್ಟ್ ಟಾಪಿಕ್ ಇರೋದೇ ನಿಮಗೆ 2 ಟೈಪ್ಸ್ ಆಫ್ ಲೆನ್ಸ್ ಅಂತ ಇದೆ. 2 ಟೈಪ್ಸ್ ಆಫ್ ಲೆನ್ಸಸ್ ಅಂತ ಹೇಳಿದ್ರೆ ನಾವು ಫಸ್ಟ್ ಓದಿರೋ ಲೆನ್ಸ್ ಯಾವುದು? ಕಾನ್ವೆಕ್ಸ್ ಲೆನ್ಸು. ಹಾಗಾದರೆ ಕಾನ್ವೆಕ್ಸ್ ಲೆನ್ಸಿಗೆ ಮೀನಿಂಗ್ ಕೊಟ್ಟಿದ್ದಾರೆ. ಕಾನ್ವೆಕ್ಸ್ ಲೆನ್ಸಸ್ ಆರ್ ಥಿಕ್ ಇನ್ ದ ಮಿಡಲ್, ಥಿನ್ನರ್ ಎಟ್ ದ ಎಡ್ಜ್. ಎ ಕಾನ್ಕೇವ್ ಲೆನ್ಸ್ ಈಸ್ ಫ್ಲ್ಯಾಟ್ ಇನ್ ದ ಮಿಡಲ್ ಆ್ಯಂಡ್ ಥಿಕ್ಕರ್ ಎಟ್ ದ ಎಡ್ಜ್. ಹಾಗಾದರೆ 2 ಟೈಪ್ಸ್ ಆಫ್ ಲೆನ್ಸ್ ಯಾವುದು? ಒಂದು ಕಾನ್ವೆಕ್ಸ್ ಲೆನ್ಸು, ಇನ್ನೊಂದು ಕಾನ್ಕೇವ್ ಲೆನ್ಸು. ಸೊ ನೀವಿಲ್ಲಿ ಬಾಕ್ಸಲ್ಲಿ ಇವಾಗ ಫಸ್ಟು ಕಾನ್ವೆಕ್ಸು ಕಾನ್ಕೇವು ಅಂತ ನಮಗೆ ಗೊತ್ತಾಯಿತು. ಆದರೆ ಬಾಕ್ಸ್ ಏನಿದೆ ನೋಡ್ಕೊಳ್ಬೇಕು. 2 ಟೈಪ್ಸ್ ಆಫ್ ಲೆನ್ಸಲ್ಲಿ ಇವಾಗ ಇಲ್ಲಿ 2 ಬಾಕ್ಸಲ್ಲಿ 2 ಟೈಪ್ಸ್ ಆಫ್ ಲೆನ್ಸ್ ಅಲ್ಲ. ಸೊ ನಮಗೆ ಫಸ್ಟ್ ಒಂದು ಕಾನ್ವೆಕ್ಸು ಕಾನ್ಕೇವು. ಅವರು ಇಲ್ಲಿ ಕಾನ್ಕೇವ್ ಅವರೇ ಕೊಟ್ಟಿದ್ದಾರೆ.
ನಾವೇನು ಮಾಡೋಣ, ಕಾನ್ಕೇವ್ ಅವರೇ ಕೊಟ್ಟಿರೋದ್ರಿಂದ ಈ ಬಾಕ್ಸಿಗೆ ಕಾನ್ವೆಕ್ಸ್ ನಾವೇ ಬರೆಯೋಣ. ಓಕೆನಾ? ಅಲ್ಲಿಗೆ ಕಾನ್ವೆಕ್ಸ್ ಆಯಿತು. ಫಸ್ಟ್ ಬಾಕ್ಸ್ ಫಿಲಪ್ ಆಯಿತು. ಇಲ್ಲಿ ಕಾನ್ವೆಕ್ಸ್ ಆಯ್ತಲ್ಲ, ಈಸ್ ಆಲ್ಸೋ ಕಾಲ್ಡ್ ನೋಡಿ ಮುಂದುವರೆದಿದೆ. ಬಾಕ್ಸ್ ನಂಬರ್ 2 ನೋಡಿ, ಕಾನ್ವೆಕ್ಸ್ ಈಸ್ ಆಲ್ಸೋ ಕಾಲ್ಡ್. ಹಾಗಾದರೆ ನಾವು ಕಾನ್ವೆಕ್ಸ್ ಮೀನಿಂಗ್ನ ಇವಾಗ ನೋಡಬೇಕು. ಕಾನ್ವೆಕ್ಸ್ ಈಸ್ ಆಲ್ಸೋ ಕಾಲ್ಡ್ ಡ್ಯಾಶ್ ಅಂತ ಇದೆ. ನಾವಿವಾಗ ಇಲ್ಲಿ ಓದ್ಕೊಂಡಿದ್ದೀವಿ ಕಾನ್ವೆಕ್ಸ್ ಲೆನ್ಸು, ಕಾನ್ಕೇವ್ ಲೆನ್ಸ್ ಎಲ್ಲ ನೋಡಿದ್ದೀವಿ. ಅವ್ರು ನಮಗೆ ಕೇಳಿರೋದು ಇವಾಗ ಕಾನ್ವೆಕ್ಸ್ ಲೆನ್ಸಿನ ಮೀನಿಂಗು. ಎ ಕಾನ್ವೆಕ್ಸ್ ಲೆನ್ಸ್ ಈಸ್ ಆಲ್ಸೋ, ಯಾಕೆ ಮುಂಚಿನ ಮೀನಿಂಗ್ಗೆ ತಗೋಬೋದಿತ್ತು. ಇಲ್ಲಿ ಕಾನ್ವೆಕ್ಸ್ ಲೆನ್ಸ್ ಆರ್ ಥಿಕ್ ಇನ್ ದ ಮಿಡಲ್, ಅದನ್ನೇ ಬಾಕ್ಸಿಗೆ ಬರಿಬೋದಾಗಿತ್ತು. ಆದರೆ ಈಸ್ ಆಲ್ಸೋ ಅವರೇ ಕೊಟ್ಟಿದ್ದಾರಲ್ಲ ಮಕ್ಕಳೇ, ಹೌದಾ? ನೋಡಿ, ಈಸ್ ಆಲ್ಸೋ ಕಾಲ್ಡ್ ಅಂತ ಅವರೇ ಕೊಟ್ಟಿದ್ದಾರೆ. ಹಾಗಾದರೆ ನಾವು ಯಾವ ಲೈನ್ ತಗೋಬೇಕು? ಈಸ್ ಆಲ್ಸೋ ಕಾಲ್ಡ್, ಈ ಕಾನ್ವೆಕ್ಸ್ ಲೈನಿಂಗ್ ಮೀನಿಂಗ್ ಅಲ್ಲ, ಈ ಮೀನಿಂಗ್ ತಗೋಬೇಕು. ಅಂದರೆ ಎರಡು ಕಾನ್ವೆಕ್ಸೇ, ಬಟ್ ಈಸ್ ಆಲ್ಸೋ ಅವರೇ ಕೊಟ್ಟಿರೋದ್ರಿಂದ ಕಾನ್ವೆಕ್ಸ್ ನಾವು ಬರೆದ್ವಿ. ಈಗ ಈಸ್ ಆಲ್ಸೋ ಅಂತ ವರ್ಡ್ ಅವರೇ ಕೊಟ್ಟಿದ್ದಾರೆ. ನಾವು ಇದ್ರದ್ದು ಮುಂದೆ ಕಂಟಿನ್ಯೂ ಮಾಡ್ಬೇಕಂತ ಗೊತ್ತಾಗಬೇಕು. ಕಾನ್ವೆಕ್ಸ್ ಈಸ್ ಆಲ್ಸೋ ನೋನ್ ಆಸ್ ದ ಕನ್ವರ್ಜಿಂಗ್ ಲೆನ್ಸ್. ಕನ್ವರ್ಜಿಂಗ್ ಲೆನ್ಸ್ ಅಂತ ಬರಿಬೇಕು. ಸೊ ಇವಾಗ ಸೆಕೆಂಡ್ ಕಾಲಮಲ್ಲಿ ಕನ್ವರ್ಜಿಂಗ್ ಲೆನ್ಸ್, ಕನ್ವರ್ಜಿಂಗ್ ಲೆನ್ಸ್. ಅಲ್ಲಿಗೆ ಇವಾಗ ಕಾನ್ವೆಕ್ಸ್ ಈಸ್ ಆಲ್ಸೋ ಕಾಲ್ಡ್ ಕನ್ವರ್ಜಿಂಗ್ ಲೆನ್ಸ್ ಆಯಿತು. ಈಗ ಕಾನ್ಕೇವ್ ಲೆನ್ಸ್, ಕಾನ್ಕೇವ್ ಲೆನ್ಸಿಗೆ ಹಾಗಾದರೆ ಏನು ಹೇಳ್ತೀವಿ? ಇದು ಕೂಡ ಈಸ್ ಆಲ್ಸೋ ಕಾಲ್ಡ್ ಅಂತ ಬಂದಿದೆ. ಹಾಗಾದರೆ ನಾವೇನು ಮಾಡೋಣ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಬರೋಣ ಓದೋದು. ಸೊ ಕಂಟಿನ್ಯೂ ಮಾಡಿದ್ರೆ ಇಲ್ಲಿ ಕನ್ವರ್ಜಿಂಗ್ ಲೆನ್ಸ್ ಆಸ್ ದ ಲೈಟ್ ರೇಸ್ ಬೆಂಡ್ ಇನ್ವರ್ಡ್ಸ್ ಆ್ಯಂಡ್ ಕನ್ವರ್ಜ್ ಎಟ್ ಎ ಪಾಯಿಂಟ್ ವಿಚ್ ಈಸ್ ನೋನ್ ಆಸ್ ಫೋಕಲ್ ಲೆಂತ್. ಆನ್ ದಿ ಅದರ್ ಹ್ಯಾಂಡ್ ಕಾನ್ಕೇವ್, ಇಲ್ಲಿ ಬಂತು ನೋಡಿ, ಕಾನ್ಕೇವ್ ಲೆನ್ಸ್ ಈಸ್ ಆಲ್ಸೋ, ಈಸ್ ಆಲ್ಸೋ ಅವರೇ ಕೊಟ್ಟಿದ್ದಾರೆ ಇಲ್ಲಿ, ಈಸ್ ಆಲ್ಸೋ ನೋನ್ ಆಸ್ ಡೈವರ್ಜಿಂಗ್ ಲೆನ್ಸ್. ಸೊ ಇಲ್ಲಿ ಏನು ಆನ್ಸರ್ ಬರಿಬೇಕು ನೀವು ಇವಾಗ? ಡೈವರ್ಜಿಂಗ್ ಲೆನ್ಸ್ ಅಂತ ಬರಿಬೇಕು. ಕರೆಕ್ಟಾಗಿ ಬರಿಬೇಕು. ಬಾಕ್ಸ್ ಒಳಗೆ ಆಗಿಲ್ಲ ಅಂತ ಹೇಳಿದ್ರೆ ನೀವು ಕರೆಕ್ಟಾಗಿ ಹಾಕಬೇಕು, ಸರಿ ಮಾಡಿ ಬರಿಬೇಕು. ಡೈವರ್ಜಿಂಗ್ ಲೆನ್ಸ್ ಕಂಟಿನ್ಯೂ ಆಗಿದೆ. ಡೈವರ್ಜಿಂಗ್ ಲೆನ್ಸ್ ಬಿಕಾಸ್ ಇಟ್ ಬೆಂಡ್ಸ್ ದ ಇಲ್ಲಿ ಕೊಟ್ಟಿದ್ದಾರೆ, ಇಟ್ ಬೆಂಡ್ಸ್ ದ ಪ್ಯಾರಲಲ್ ಲೈಟ್ ರೇಸ್ ಮತ್ತು ಬಾಕ್ಸ್ ಹಾಕಿದ್ದಾರೆ. ಫುಲ್ ಬರಿಬೇಕು. ಔಟ್ವರ್ಡ್ ಆ್ಯಂಡ್ ಡೈವರ್ಜಸ್ ದೆಮ್ ಎಟ್ ದ ಫೋಕಲ್ ಪಾಯಿಂಟ್, ಅಷ್ಟು ಬರಿಬೇಕು. ಕಂಟಿನ್ಯೂ ಮಾಡಿ. ಸೊ ಇದು ಇನ್ನೊಂದು ನೋಟ್ ಮೇಕಿಂಗ್. ಸೊ ಕ್ಯೂರಿಯಾಸಿಟಿ ಇದೆ, ಲಾಸ್ಟ್ ಇಯರ್ ಹೇಗೆ ಕೇಳಿದ್ರು ಅಂತ ಹೇಳಿದ್ದೆ ನಾನು, 4 ಮಾರ್ಕ್ಸಿಗೆ ಕೇಳಿದ್ರಂತ. ಬಟ್ ನೋಟ್ ಮೇಕಿಂಗ್ ಮಾಡೋದು ಅದು ಮೆಥಡ್ ಸೇಮು, ಮಾರ್ಕ್ಸ್ ರೆಡ್ಯೂಸ್ ಆದರೂ ಕೂಡ ಮೆಥಡ್ ಸೇಮು. ಸೊ ಇಲ್ಲೇ ಪಾಸ್ ಮಾಡ್ಕೊಂಡು ಯಾವ ರೀತಿ ಕೊಟ್ಟಿದ್ದಾರೆ ಅನ್ನೋದನ್ನು ಒಂದ್ಸಲ ಓದ್ಕೊಳ್ಳಿ. ಲಾಸ್ಟ್ ಇಯರ್ ಪೇಪರು. ಸೊ ಲಾಸ್ಟ್ ಇಯರ್ ಅವರಿಗೆ ಈ ರೀತಿ ಬೀಳುತ್ತೆ ಅಂತ ಇವಾಗ ನಿಮಗೆ ಹೇಗೆ ಒಂದಿಷ್ಟು ಕ್ವಶನ್ಸ್ಗಳನ್ನ ಕೊಡ್ತಾ ಇದೀವೋ ಅದೇ ರೀತಿ ಕೊಟ್ಟು ಪ್ರಾಕ್ಟೀಸ್ ಮಾಡಿಸಿದಾಗಿತ್ತು ಅವರಿಗೆ. ಸೊ ಈ ರೀತಿ ಟೈಪ್ ಕ್ವಶನ್ಸ್ ಬರೆದಿದ್ರು. ಹಾಗಾಗಿ ನೋಟ್ ಮೇಕಿಂಗಲ್ಲಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸ್ವಲ್ಪ ಗಮನ ಇಟ್ಟು ನೋಡಿಕೊಂಡು ಬರೀರಿ, ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಒಂದಿಗೆ ಮತ್ತೆ ಸಿಗ್ತೀನಿ. ಸೊ 2023ಯಲ್ಲಿ ಯಾವ ರೀತಿಯಾಗಿ ನೋಟ್ ಮೇಕಿಂಗ್ ಕೇಳಿದ್ರು ಅನ್ನೋದೇನಾದರೂ ನಿಮಗೆ ಐಡಿಯಾ ಬೇಕು ಅನ್ನೋದಾದರೆ ಒಂದ್ಸಲ ನೋಡ್ಕೊಬಿಡಿ. ಈ ರೀತಿಯಾಗಿ ಕೇಳಿದ್ರು, ಈ ರೀತಿಯಾಗಿತ್ತು. 8 ಬಾಕ್ಸ್ ಇತ್ತು. ಬಟ್ 8 ಬಾಕ್ಸ್ ಅಂತ ಹೇಳಿದ್ರೆ ಅದು 4 ಮಾರ್ಕ್ಸಿಗಾಗಿತ್ತು. ನಿಮಗಿವಾಗ ಸಿಂಪಲ್ ಆಗಿರುತ್ತೆ ಈ ರೀತಿಯಾಗಿ. ಸೊ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಟೈಮ್ ತುಂಬ ಆಗುತ್ತೆ. ಸೊ 2 ಅದಕ್ಕೆ ಹೇಳಿದೆ. ಗೊತ್ತಿದೆ ನಿಮಗೆ, ಮಾಡೆಲ್ ಪೇಪರಲ್ಲೇ 3 ಇದೆ, ಇಲ್ಲಿ 2 ಟಾಪಿಕ್ ಸಿಕ್ತು ನಿಮಗೆ, ಈಸಿಯಾಗಿ ಮಾಡಬಹುದು. ಸೊ ಸ್ವಲ್ಪ ಗಮನ ಇಟ್ಟು ನೋಡಿಕೊಂಡು ಮಾಡಿ, ಓಕೆನಾ? ಆನ್ಸರ್ ಬರೋದ್ರ ಮೇಲೆ ಮತ್ತೆ ಇದು ಮಾಡ್ಲಿಕ್ಕೆ ಹೋಗಬೇಡಿ. ಕರೆಕ್ಟಾಗಿ ಯೋಚನೆ ಮಾಡಿ ಅದು ಆನ್ಸರ್ ಏನು ಅಂತ ಫೈಂಡ್ ಔಟ್ ಮಾಡಿ ಕರೆಕ್ಟಾಗಿ ಆ ಬಾಕ್ಸಲ್ಲಿ ಕರೆಕ್ಟಾಗಿ ಬರೀರಿ. ನೀವೇ ಬಾಕ್ಸ್ ಹಾಕುವಾಗ ಪೆನ್ಸಿಲಲ್ಲೇ ನೀಟಾಗಿ ಬಾಕ್ಸನ್ನು ಹಾಕಿ ಬಾಕ್ಸ್ ಒಳಗೆ ಬರೀರಿ, ಕ್ಲೀನಾಗಿ ಬಾಕ್ಸ್ ಒಳಗೆ ಬರೀರಿ. ನೀವು ಬರೆದ್ಬಿಟ್ಟು ಬಾಕ್ಸ್ ಹಾಕಿದ್ರೆ ಕರೆಕ್ಟ್ ಆಗುತ್ತೆ. ನಿಮಗೆ ಎಷ್ಟು ಜಾಗ ಬೇಕೋ ಅಷ್ಟು ನೀವು ಕವರ್ ಮಾಡ್ಕೊಳ್ಬೋದು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.